ನಮಸ್ಕಾರ ಸ್ನೇಹಿತರೆ, ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಬಹಳ ಟ್ರೆಂಡಿಂಗಲ್ಲಿರುವಂತಹ ವಿಷಯ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತಾಡೋಣ. ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಮಾಡೋದ್ರಿಂದ ರೈತನಿಗೆ ಅನುಕೂಲವ ಅಥವಾ ಅನಾನುಕೂಲವ, ಮಾರ್ಕೆಟ್ನಲ್ಲಿ ಅವನು ಏನೇನು ಫೇಸ್ ಮಾಡಬೇಕಾಗುತ್ತೆ, ಅವನಿಗೆ ಡಿಮ್ಯಾಂಡ್ ಯಾವ ರೀತಿ ಸಿಗುತ್ತೆ, ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ಕೊಳೋದು ಎಷ್ಟು ಕಷ್ಟ, ಮತ್ತು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಅದರ ಪ್ರೊಡಕ್ಷನ್ ಎಷ್ಟು ಬರುತ್ತೆ, ಹೆಚ್ಚು ಬರುತ್ತಾ ಕಡಿಮೆ ಬರುತ್ತದ, ಮತ್ತು ಅದರ ಬೆಳೆಗಳಿಗೆ ಆರ್ಗ್ಯಾನಿಕ್ ಮಾರ್ಗದಿಂದ ಬೆಳೆದ ಬೆಳೆಗಳಿಗೆ ಪೂರಕವಾದ ಬೆಲೆ ಸಿಗುತ್ತಾ, ಮತ್ತು ಅದರ ಶ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಹುತೇಕ ಟ್ರೆಂಡಿಂಗಲ್ಲಿ ನಡೀತಾ ಇರುವ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡೋಣ. ಆರ್ಗ್ಯಾನಿಕ್ ಕೃಷಿ ಅಂದರೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು ಬಳಸದೆ ಮಾಡುವಂತಹ ಒಂದು ಕೃಷಿ ಪದ್ಧತಿ. ನೈಸರ್ಗಿಕ ವಿಧಾನದಲ್ಲಿ ಈ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡಲಾಗುತ್ತೆ. ಆದರೆ ಈ ಮಾರ್ಗದಲ್ಲಿ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅವನು ಏನೇನು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಮಾರ್ಕೆಟ್ನಲ್ಲಿ ಅವನ ಬೆಳೆಯನ್ನು ಹೆಚ್ಚು ರೇಟಿಗೆ ತಗೊಳ್ತಾರ ಅನ್ನೋದ್ರ ಬಗ್ಗೆ ಇವತ್ತು ಅವನ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿರುವಂಥ ಕಷ್ಟ ಸುಖಗಳ ಬಗ್ಗೆ ಮಾತಾಡೋಣ ಬನ್ನಿ. ಆರ್ಗ್ಯಾನಿಕ್ ರೈತರು ಈ ಕೆಮಿಕಲ್ ಫರ್ಟಿಲೈಸರ್ಗಳನ್ನು, ಕೆಮಿಕಲ್ ಗೊಬ್ಬರಗಳನ್ನು ಬಿಟ್ಟು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಜೀವಾಮೃತ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸ್ತಾರೆ. ಆದ್ದರಿಂದ ಈ ಮೊದಲ 2-3 ವರ್ಷಗಳಲ್ಲಿ ಫರ್ಟಿಲಿಟಿ ಸರಿಯಾಗಿ ಬ್ಯಾಲೆನ್ಸ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಈಲ್ಡ್ ಕೂಡ ಸ್ವಲ್ಪ ಕಡಿಮೆನೇ ಬರುತ್ತೆ ಕೆಮಿಕಲ್ ಫರ್ಟಿಲೈಸರ್ಸ್ಗಳಿಗೆ ಹೋಲಿಸಿದಾಗ. ಆದ್ದರಿಂದ ರೈತರು ಇಷ್ಟೆಲ್ಲ ಕಷ್ಟ ಬಿದ್ದರೂ ಕಡಿಮೆ ಇಳುವರಿ ಬಂತಲ್ಲಪ್ಪ ಅಂತ ಏನಾಗ್ತಾರೆ, ಬೇಜಾರಾಗ್ತಾರೆ ಮತ್ತು ಡಿಮೋಟಿವೇಟ್ ಕೂಡ ಆಗ್ತಾರೆ. ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಬೇಗ ಗಿಡ ಬೆಳಿತವೆ, ಬೇಗ ಫಲ ಕೂಡ ಕೊಡ್ತವೆ. ಆದರೆ ಆರ್ಗ್ಯಾನಿಕ್ ವಿಧಾನದಲ್ಲಿ ಫಲ ಬಿಡುವಂಥ ಟೈಮು ಹೆಚ್ಚಿಗೆ ಕಾಲ ಫಲ ಕೊಡ್ತವೆ. ಈಲ್ಡು ಸಡನ್ನಾಗಿ ಬೇಗ ಬರಲಿಲ್ಲ ಅಂದರೂ ಕೂಡ ಹೆಚ್ಚು ದೀರ್ಘಾವಧಿವರೆಗೂ ನಾವು ಬೆಳೆಯಲ್ಲಿ ಫಲವನ್ನು ಪಡಿಬೋದಾಗಿದೆ. ಮತ್ತು ಇನ್ನೊಂದು ವಿಚಾರಕ್ಕೆ ಬಂದರೆ, ಈ ರೋಗ ಬಂದಂಥ ಟೈಮಲ್ಲಿ ಆರ್ಗ್ಯಾನಿಕ್ ಆಗೇ ನಾವು ಆ ರೋಗವನ್ನು ಪರಿಹಾರ ಮಾಡ್ತೀವಿ ಅಂದಂಥ ಟೈಮಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಗಳು, ದ್ರಾವಣಗಳು ಏನಿರ್ತವೆ ಅವು ಬೇಗನೆ ವರ್ಕ್ ಆಗ್ತವೆ. ಯಾವ ಕ್ರಿಮಿಕೀಟದಿಂದ ಅದು ಡಿಸೀಸ್ ಬರ್ತಾ ಇರುತ್ತೋ ಅದ್ರ ಮೇಲೆ ಬೇಗ ಅದರ ಆ್ಯಕ್ಷನ್ ಮಾಡಿ ನಮಗೆ ಬೆಳೆಗೆ ಹಾನಿ ಆಗೋದನ್ನು ತಡಿತವೆ. ಆದರೆ ಈ ಆರ್ಗ್ಯಾನಿಕ್ ಅಂತ ಬಂದಾಗ ನೀಮಾಯಿಲ್ಲು, ಟ್ರೈಕೋಡರ್ಮಾ ಇಂಥವೆಲ್ಲ ಬಳಸಿದಾಗ ಇದು ಸ್ವಲ್ಪ ತುಂಬ ಸ್ಲೋ ಪ್ರೋಸೆಸ್ಸು, ತ್ವರಿತ ಪರಿಹಾರ ಇದಕ್ಕೆ ಸಿಗೋದಿಲ್ಲ. ಆದ್ದರಿಂದ ಏನಾಗುತ್ತೆ ಅಂದರೆ ಬೆಳೆದಂಥ ಕ್ರಾಪು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ನಾವು ಒಂದು ರೋಗ ಬಂದ ತಕ್ಷಣ ಅದನ್ನು ಗುರುತಿಸಿ ನಾವು ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿದ್ದಲ್ಲಿ ಆ ರೋಗ ತ್ವರಿತವಾಗಿ ನಿವಾರಣೆ ಆಗಿ ನಮಗೆ ಫಲ ಕೊಡುವಂಥ ಗಿಡಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಈ ನೀಮಾಯಿಲ್ಲು ಇಂಥದ್ನೆಲ್ಲ ಆರ್ಗ್ಯಾನಿಕ್ ಆಗೇ ಮಾಡ್ತೀವಿ, ನಾವು ಆರ್ಗ್ಯಾನಿಕ್ನೇ ಬಳಸಿ ಮಾಡ್ತೀವಿ ಅಂತ ಹೋದಂಥ ಟೈಮಲ್ಲಿ ಬೆಳೆಗಳಿಗೆ ಬೇಗ ಗುಣಮುಖ ಆಗಲ್ಲ. ಈ ನೀಮಾಯಿಲ್ ಹೊಡೆಯೋದು ಮತ್ತು ಗಂಜಲ ಹಾಕೋದು ಇಂಥದ್ದೆಲ್ಲ ಮಾಡಿದಾಗ ಅಷ್ಟು ಬೇಗ ತ್ವರಿತವಾಗಿ ನಮಗೆ ಪರಿಹಾರ ಸಿಗೋದಿಲ್ಲ. ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಮಾರುಕಟ್ಟೆಯಲ್ಲಿ ಮಾರಬೇಕಾದಂಥ ಚಾಲೆಂಜಸ್ ಕೂಡ ಕೆಲವು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಬಂದಾಗ, ಆರ್ಗ್ಯಾನಿಕ್ ಬೆಳೆಯನ್ನು ಮಾರಬೇಕಾದ್ರೆ ಕೆಲವು ಚಾಲೆಂಜಸ್ ಕೂಡ ಇರ್ತವೆ. ಏನಪ್ಪ ಅಂದರೆ, ಆರ್ಗ್ಯಾನಿಕ್ಗೆ ಡಿಮ್ಯಾಂಡ್ ಏನೋ ಜಾಸ್ತಿ ಇದೆ ಅಂತ ಎಲ್ಲ ಹೇಳ್ತಾರೆ. ಹೌದು, ಆರ್ಗ್ಯಾನಿಕ್ಕು ತುಂಬ ಒಳ್ಳೆಯದು, ಡಿಮ್ಯಾಂಡ್ ಕೂಡ ಇದೆ. ಆದರೆ ಈಗ ಸಣ್ಣ ಪ್ರಮಾಣದಲ್ಲಿ ನಾವು ಬೆಳೆದಂಥ ಟೈಮಲ್ಲಿ, ಈಗ ಒಂದು ಎಕ್ಸಾಂಪಲ್ ತಗೊತಾ ಇದ್ದೀನಿ, ನಾವೇ ಒಂದು ಸುಮಾರು 100 ಬದನೆಕಾಯಿ ಗಿಡ ಹಾಕಿದ್ದೀವಿ. ಆ ಬದನೆಕಾಯಿ ಗಿಡಗಳನ್ನು ಫುಲ್ಲಾಗಿ ಆರ್ಗ್ಯಾನಿಕ್ ಆಗಿ ಯಾವುದೇ ಪೆಸ್ಟಿಸೈಡ್ಗಳನ್ನು ಯೂಸ್ ಮಾಡ್ದಲೇ ಬೆಳೀತಾ ಇದ್ದೀವಿ.
ಆದರೆ ಆರ್ಗ್ಯಾನಿಕ್ ನಾವು ಈ 100 ಗಿಡಗಳಿಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸೋದಕ್ಕಾಗಲ್ಲ. ಸಣ್ಣ ಪ್ರಮಾಣದ ರೈತರಿಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಒಂಥರ ಹೇಗೆ ಅಂದರೆ ಅಷ್ಟು ಲಾಭದಾಯಕ ಅಲ್ಲವೇ ಅಲ್ಲ ಇದು. ಯಾಕಂದರೆ ನಮ್ಮದು ಪ್ರೊಡಕ್ಷನ್ನು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರೋದ್ರಿಂದ ನಮಗೆ ಅಷ್ಟೊಂದು ಪ್ರೊಡಕ್ಷನ್ ಕೂಡ ಹೆಚ್ಚಿಗೆ ಆಗಿ ಸಿಗೋದಿಲ್ಲ. ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀವಿ ಅಂತ ಮಾರುಕಟ್ಟೆಗೆ ಹೋದಾಗ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನಾವು ಇಷ್ಟು ಗಿಡಗಳಿಗೆ ಮಾಡಿಸ್ಕೊಳೋದಕ್ಕೂ ಆಗಲ್ಲ. ಮತ್ತು ಏನು ಆರ್ಗ್ಯಾನಿಕ್ಕು ಅಂತ ಜನ ಅಂದರೂ ಕೂಡ ಅವರು ಅಷ್ಟು ಇನ್ನೂ ಬುದ್ಧಿ ಇಂಡಿಯಾದಲ್ಲಿ ಇಲ್ಲ. ಜನರಿಗೆ ಏನು ಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಒಳ್ಳೆ ಕಲರ್ ಇರಬೇಕು, ಆ ಟೈಪ್ ನೋಡ್ತಾರೆ. ಇದು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರ, ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಆಗಿ ಬೆಳೆದಿದ್ದಾರ ಏನು ಕೇಳೋದಿಲ್ಲ. ಹಾಗಾಗಿ ನಾವೀಗೆ ಆರ್ಗ್ಯಾನಿಕಲ್ಲಿ ಬೆಳೆದಂಥ ಟೈಮಲ್ಲಿ ನಮಗೆ ಬೆಳೆನೂ ಕಮ್ಮಿ ಬರುತ್ತೆ, ರೇಟು ನಾರ್ಮಲ್ ಆಗಿ ಏನು ನಮಗೆ ಕೆಮಿಕಲ್ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡಿ ಬೆಳೆದಿರ್ತಾರೋ ಆ ಗಿಡ ಬೆಳೆದಿರೋ ಅಂಥ ಬೆಳೆನದು ಸೇಮ್ ರೇಟು, ಮತ್ತು ನಮಗೆ ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಗಿಡದಲ್ಲೂ ಬರೋ ಬೆಳೆಗೂ ಸೇಮ್ ರೇಟೇ ಸಿಗುತ್ತೆ. ಹಾಗಾಗಿ ಇದೊಂದು ರೈತರಿಗೆ ಅಷ್ಟೊಂದು ಇಂಡಿಯಾದಲ್ಲಿ ಇನ್ನೂ ಲಾಭದಾಯಕವಾಗಿಲ್ಲ. ಮತ್ತೆ ನೀವಿಲ್ಲಿ ನೋಡ್ಬೋದು, ಇದೇನು ಬದನೆಕಾಯಿ ಬಿಟ್ಟಿದೆ, ಹುಳ ಕೊರ್ದಿದೆ. ನಾನು ನೀಮ್ ಆಯಿಲ್ ಎಲ್ಲಾನು ಸ್ಪ್ರೇ ಮಾಡಿದ್ದೀವಿ, ಆದರೂ ಕೂಡ 100% ಕಂಟ್ರೋಲ್ ಅನ್ನೋದು ಬರಲ್ಲ ಈ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ. ಆದ್ದರಿಂದ ರೈತರು ಈ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದನ್ನು ಬೆಳೆದು ಮಾರುಕಟ್ಟೆಯಲ್ಲಿ ಕೆಮಿಕಲ್ ಫರ್ಟಿಲೈಸರಿಂದ ಬೆಳೆದ ತರಕಾರಿಗಳಿಗೂ ಹಣ್ಣುಗಳು ಸೇಮ್ ರೇಟಿಗೆ ಕೊಟ್ಟಾಗ ಅವನಿಗೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಲಾಭದಾಯಕ ಅಲ್ಲ ಆರ್ಗ್ಯಾನಿಕ್ ಕೃಷಿ ಅನ್ನೋದು. ಆರ್ಗ್ಯಾನಿಕ್ ಕೃಷಿ ಅನ್ನೋದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ಮುಂದಕ್ಕೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ಇಂಡಿಯಾದಲ್ಲಿ ಇನ್ನೂ ಅಷ್ಟಾಗಿ ಅವೇರ್ನೆಸ್ ಕಡಿಮೆ ಇದೆ. ಹಾಗಾಗಿ ರೈತರಿಗೂ ಮತ್ತು ಗ್ರಾಹಕರಿಗೂ ಏನು ಹೇಳ್ತಿದ್ದೀನಿ ಅಂದರೆ, ಆದಷ್ಟು ಆರ್ಗ್ಯಾನಿಕ್ ಫಾರ್ಮರ್ಸ್ಗಳನ್ನು ಸಪೋರ್ಟ್ ಮಾಡಿ ಮತ್ತು ಬೆಳೆಸಿ. ಈ ರೀತಿ ಬೆಳೆಯೆಲ್ಲ ಹಾಳಾದರೆ ಇದನ್ನು ರೈತರಿಗೆ ತುಂಬ ನಷ್ಟ ಉಂಟಾಗುತ್ತೆ. ಆದ್ದರಿಂದ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಏನು ಮಾಡ್ತಾರೆ ಅಂದರೆ, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇಳುವರಿ ಕಡಿಮೆ, ಮಾರ್ಕೆಟಲ್ಲಿ ನಮಗೆ ಹೆಂಗೆ ಬೆಳೋದು ಸೇಮ್ ರೇಟೇ ಸಿಗೋದು ಅಂತೇಳಿ ಯಥೇಚ್ಛವಾಗಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನು, ಗೊಬ್ಬರಗಳನ್ನು ಮತ್ತು ಕೆಮಿಕಲ್ ಪೆಸ್ಟಿಸೈಡ್ಗಳನ್ನು ಬಳಸ್ತಾರೆ. ಅದು ಆರೋಗ್ಯಕ್ಕೆ ಹಾನಿಕರ. ಆದರೂ ಇಂಡಿಯಾದಲ್ಲಿ ಈ ಕಂಡೀಷನ್ ಆ್ಯಂಡ್ ನಾರ್ಮ್ಸ್ಗಳು ಕಡಿಮೆ, ಗೋರ್ಮೆಂಟೇ ಸಪೋರ್ಟ್ ಮಾಡುತ್ತೆ ಈ ಕೆಮಿಕಲ್ ಫರ್ಟಿಲೈಸರ್ಗಳನ್ನು, ಕೆಮಿಕಲ್ ಪೆಸ್ಟಿಸೈಡ್ಗಳನ್ನು. ಹಾಗಾಗಿ ಜನ ಆರೋಗ್ಯದ ಮೇಲೆ ಕಾಳಜಿ ಇದ್ದಂಥವರು ಸ್ವಲ್ಪ ಆರ್ಗ್ಯಾನಿಕ್ ಫಾರ್ಮರ್ಸ್ನ ಸಪೋರ್ಟ್ ಮಾಡಬೇಕು. ಗ್ರಾಹಕರು ಸಪೋರ್ಟ್ ಮಾಡಿದ್ರೆ ಮಾತ್ರ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ರೈತ ಒಂದಿಷ್ಟು ಹಣ ಸಂಪಾದಿಸ್ಬೋದು. ಇಲ್ಲಾಂದರೆ ರೈತನಿಗೆ ಭಾಳಷ್ಟು ನಷ್ಟ ಉಂಟಾಗುತ್ತೆ. ಅದರಿಂದಾಗಿ 100ರಲ್ಲಿ 10 ಜನ ತಪ್ಪಿರೆ 5 ಜನ ಮಾತ್ರ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಚೂಸ್ ಮಾಡ್ತಿದ್ದಾರೆ. ನಾವಿಲ್ಲೇನು ಬೆಳೆದಿದ್ದೀವಿ ಇದು ನಮ್ಮ ಸ್ವಂತ ಯೂಸಿಗೆ ಅಂತೇಳಿ ಸುಮ್ಮನೆ ಒಂದೊಂದು ಟ್ರೇ ತಗೊಂಬಂದು ಹಾಕಿದ್ವು. ಆದರೆ ನಮಗೆ ಈಗ ಹೆಚ್ಚುವರಿ ಆದಂಥ ಟೈಮಲ್ಲಿ ನಾವು ಮಾರೋದಕ್ಕೆ ಹೋದಾಗ, ಅಂದರೆ ಯಾರಿಗಾರು ಕೊಟ್ಟು ತಗೊಂಡು ಮಾರೋ ಅಂಥವ್ರಿಗೆ ಕೊಟ್ಟಾಗ ಅವರು ಇದೇನು ಸೇಮ್ ರೇಟ್ ಇರುತ್ತೋ ಕೆಮಿಕಲ್ ಯೂಸ್ ಮಾಡಿರ್ತಾರೋ ಅಷ್ಟೇ ರೇಟನ್ನು ಕೊಡ್ತಾರೆ. ಇನ್ನು ಯಥೇಚ್ಛವಾಗಿ ಬೆಳೆದಂಥ ರೈತರಿಗೆ ಇದರಲ್ಲಿ ಅಷ್ಟೊಂದೇನು ಲಾಭದಾಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅದು ಈ ಪ್ರೆಸೆಂಟ್ ಟೈಮಲ್ಲಿ, ಮುಂದೆ ಅದು ವೃದ್ಧಿಸ್ಬೋದು ಅಥವಾ ಜನ ಅಪೇಕ್ಷೆ ಪಟ್ಟು ಆರ್ಗ್ಯಾನಿಕ್ಕಿಗೆ ಹೆಚ್ಚು ಬೆಲೆ ಕೂಡ ಬರ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ ಫುಲ್ ವಿಡಿಯೋಗಳಿಗೆ ವಿಷಯಗಳನ್ನು ತಿಳಿಸ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಚಾನಲನ್ನು ತಪ್ಪದೆ ಮಣ್ಣಿನ ಮಗ ಮನೋಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಳೆಸಿ. ಧನ್ಯವಾದಗಳು.